ಈ ಸಲ ಆರ್ಸಿಬಿ ಕಪ್ ಗೆಲ್ಲೋದು ಗ್ಯಾರಂಟಿ. ಇತಿಹಾಸವೇ ಹೇಳ್ತಾ ಇದೆ ಆರ್ಸಿಬಿಗೆ ಕಪ್ ಫಿಕ್ಸ್ ಅನ್ನೋದಾಗಿ. 2018ರಲ್ಲಿ ಸಿಎಸ್ಕೆ ಕ್ವಾಲಿಫೈಯರ್ ನಲ್ಲಿ 1ರಲ್ಲಿ ಗೆದ್ದು ಕಪ್ ಗೆದ್ದಿತ್ತು. 2019 ಮುಂಬೈ ಕ್ವಾಲಿಫೈಯರ್ 1ನಲ್ಲಿ ಗೆದ್ದು ಕಪ್ ಅನ್ನ ಗೆದ್ದಿತ್ತು. ಇತಿಹಾಸ ಇದು. 2020ರಲ್ಲಿಯೂ ಕೂಡ ಕ್ವಾಲಿಫೈಯರ್ 1ರಲ್ಲಿ ಗೆದ್ದು ಕಪ್ ಅನ್ನ ಗೆಲ್ಲುವಂತ ಕೆಲಸ ಆಗಿತ್ತು. ಆ ಮೂಲಕವಾಗಿ 2021ರಲ್ಲಿಯೂ ಕೂಡ ಮತ್ತೆ ಸಿಎಸ್ಕೆ ಕ್ವಾಲಿಫೈಯರ್ 1ರಲ್ಲಿ ಗೆದ್ದು ಕಪ್ ಗೆದ್ದಿತ್ತು. ಆ ನಿಟ್ಟಿನಲ್ಲಿ 2022ರಲ್ಲಿ ಸಿಎಸ್ಕೆ ಇದೇ ಇತಿಹಾಸವನ್ನ ಪುನರಾವರ್ತಿಸಿತ್ತು. ಆ ಮೂಲಕವಾಗಿ ಸದ್ಯ 2024ರಲ್ಲಿ ಕೋಲ್ಕತ್ತಾ ತಂಡವು ಕೂಡ ಅದೇ ರೀತಿಯಾಗಿ ಕ್ವಾಲಿಫೈಯರ್ 1ರಲ್ಲಿ ಗೆದ್ದು ಕಪ್ ಅನ್ನು ತಂದಾಗಿಸಿಕೊಂಡಿತ್ತು. ಈ ಬಾರಿ ಆರ್ಸಿಬಿ ಕ್ವಾಲಿಫೈಯರ್ 1ರಲ್ಲಿ ಗೆದ್ದು ಫೈನಲ್ ಅನ್ನ ಪ್ರವೇಶಿಸಿದೆ. ಈ ಮೂಲಕವಾಗಿ ಈ ಎಲ್ಲ ಡೆವಲಪ್ಮೆಂಟ್ಸ್ ಈ ಹಿಂದಿನ ವರ್ಷಗಳನ್ನ ಗಮನಿಸ್ತಾ ಇದ್ರೆ ಆರ್ಸಿಬಿ ಈ ವರ್ಷ ಇತಿಹಾಸವನ್ನ ನಿರ್ಮಿಸೋದು ಪಕ್ಕಾ ನೋಡಿ. 18 ವರ್ಷಗಳ ಕನಸು ಗ್ಯಾರಂಟಿಯಾಗಿ ಆರ್ಸಿಬಿ ಕಪ್ ಅನ್ನ ಗೆಲ್ಲುತ್ತೆ. ಯಾಕಂದ್ರೆ ಬೇರೆ ಬೇರೆ ತಂಡಗಳು ಯಾವ ರೀತಿಯಾಗಿ ಕ್ವಾಲಿಫೈಯರ್ 1ರಲ್ಲಿ ಗೆದ್ದು ಅದಾದ್ಮೇಲೆ ಕಪ್ ಗೆಲ್ತು ಅಂತ ನೋಡ್ತಾ ಹೋದ್ರೆ ಆರ್ಸಿಬಿಯು ಕೂಡ ಭರ್ಜರಿಯಾಗಿ ರಾಯಲ್ ಎಂಟ್ರಿ ಕೊಟ್ಟಿದೆ. ಒಟ್ನಲ್ಲಿ ಕಪ್ ಗ್ಯಾರಂಟಿ ಅನ್ನೋದು ಫಿಕ್ಸ್ ಆಗಿದೆ. 9 ವರ್ಷಗಳ ಕನಸು, 18 ವರ್ಷದಿಂದ ಆರ್ಸಿಬಿ ಅಭಿಮಾನಿಗಳು ಈ ಕ್ಷಣ ಬರಬೇಕು, ಈ ದಿನ ಬರಬೇಕು, ಇನ್ನೊಂದು ಹೆಜ್ಜೆ ಆರ್ಸಿಬಿ ಕಪ್ ಅನ್ನ ತನ್ನದಾಗಿಸಿಕೊಳ್ಳೋದಲ್ಲಿ. ಆ ನಿಟ್ಟಿನಲ್ಲಿ ಗ್ಯಾರಂಟಿ ಆಗಿ ಹೇಳಬಹುದು ಈ ಬಾರಿ ಆರ್ಸಿಬಿ ಕಪ್ ಅನ್ನ ಗೆಲ್ಲುತ್ತೆ ಅನ್ನೋದು. ಯಾಕಂದ್ರೆ ಪಂಜಾಬ್ಗೆ ಇವತ್ತು ಪತ್ರಗುಟ್ಟುವಂತೆ ಮಾಡಿದೆ. ಆ ಚೇಸಿಂಗು, ಆ ಆಟ, ಆಲ್ ಔಟು ಭರ್ಜರಿಯಾಗಿ ಆರ್ಸಿಬಿ ಮುನ್ನುಗ್ತಾ ಇದೆ. ಈ ನಿಟ್ಟಿನಲ್ಲಿ ಸದ್ಯ ಇಡೀ ರಾಜ್ಯ ಇರಬಹುದು, ದೇಶದೆಲ್ಲೆಡೆ ಸೆಲೆಬ್ರೇಷನ್ ಜೋರಾಗ್ತಿದೆ. ಪಟಾಕಿ ಹೊಡೆದು ಸಿಡಿಸ್ತಿದ್ರೆ ಮತ್ತೊಂದು ಕಡೆಯಲ್ಲಿ ಕೇಕ್ ಕತ್ತರಿಸ್ತಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ರಾಜಕಾರಣಿಗಳು, ಇನ್ನು ಅನೇಕ ಗಣ್ಯರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಲ್ಲಿ ಆ ಬಗ್ಗೆ ವಿಶಸ್ ಕಳಿಸ್ತಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದಾರೆ. ಈ ಸಲ ಕಪ್ ನಮ್ದೇ ಅನ್ನೋದಾಗಿ ಇಡೀ ರಾಜ್ಯದಿಂದ ಹಿಡಿದು ಜಗತ್ತಿನೆಲ್ಲೆಡೆ ಆರ್ಸಿಬಿ ಅಭಿಮಾನಿಗಳ ಮಾತೊಂದೇ, ಕಪ್ ನಮ್ದೇ ಅನ್ನೋದಾಗಿ ಈ ರಾತ್ರಿಯನ್ನ ಸಂಭ್ರಮಿಸ್ತಿದ್ದಾರೆ. ರೋಡಲ್ಲಿ ಕೇಕ್ ಕಟ್ ಮಾಡ್ತಾ, ಪಟಾಕಿಯನ್ನ ಸಿಡಿಸ್ತಾ, ಡ್ಯಾನ್ಸ್ ಮಾಡ್ತಾ ಕಂಪ್ಲೀಟ್ ಆಗಿ ಆರ್ಸಿಬಿಯ ರಾತ್ರಿ ಇದು ಅನ್ನುವಂತ ನಿಟ್ಟಿನಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ.